ಸಪ್ತಮಿ ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಬಹು ಮುಖ್ಯವಾದ ಹಬ್ಬವಾಗಿದೆ. ಇದು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯಂದು ಆಚರಿಸಲಾಗುತ್ತದೆ. ಈ ದಿನ ಭಗವಾನ್ ಸೂರ್ಯ ದೇವನ ಜನ್ಮದಿನ ಎಂದು ಪರಿಗಣಿಸಲಾಗಿದೆ. ಈ ದಿನ ಸೂರ್ಯನು ತನ್ನ ರಥವನ್ನು ಉತ್ತರಾಯಣ ದಿಕ್ಕಿಗೆ ಚಲಿಸುವುದು ಎನ್ನಲಾಗುತ್ತದೆ. ಸ್ನಾನ ಮತ್ತು ಸೂರ್ಯನ ಉಪಾಸನೆ ಮಾಡುವುದರಿಂದ ಸಪ್ತ ಜನ್ಮಗಳ ಪಾಪಗಳು ಪರಿಹಾರವಾಗುತ್ತದೆ. ಮುಂಜಾನೆ ಎದ್ದು 7 ಎಕ್ಕದ ಎಲೆಗಳನ್ನ ತೆಗೆದುಕೊಂಡು 2 ಪಾದಗಳ ಮೇಲೆ, 2 ಮಂಡಿಯ ಮೇಲೆ, 2 ಭುಜದ ಮೇಲೆ ಹಾಗೂ 1 ತಲೆಯ ಮೇಲೆ ಇಟ್ಟುಕೊಂಡು 7 ಬಾರಿ ನಾನು ಹೇಳುವ ಮಂತ್ರವನ್ನ ಪಠಿಸಬೇಕು. ಸಪ್ತ ಸಪ್ತ ಮಹಾಸಪ್ತ ಸಪ್ತ ದ್ವೀಪ ವಸುಂಧರ ಸಪ್ತಾರ್ಕ ಪರ್ಣಮಾದಾಯ ಸಪ್ತಮಿ ರಥ ಸಪ್ತಮಿ. ಸೂರ್ಯ ನಮಸ್ಕಾರವನ್ನ ಮಾಡಬೇಕು ಹಾಗೂ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸುವುದರಿಂದ ಹೆಚ್ಚು ಪುಣ್ಯ ಲಭಿಸುತ್ತದೆ.